ಇವತ್ತು ಬೆಳಗ್ಗೆ ತಿಂಡಿಗೆ ಮೊಸರನ್ನ ಮಾಡಿದ್ರು. ಬರೀ ಮೊಸರನ್ನ ಕೊಟ್ಟರೆ ನಾನಂತೂ ತಿನ್ನಲ್ಲ. ಹಾಗಾಗಿ ಸೈಡ್ಸ್ಗೆ ಅಂತ ಹೇಳಿ ನಂದಿನಿಯವರ ಬಾಂಬೆ ಮಿಕ್ಸ್ಚರ್ ಮತ್ತು ಬೆಣ್ಣೆ ಮುರುಕಿದೆ. ಈ ಮೊದಲು ಸ್ನ್ಯಾಕ್ಸ್ಗಳನ್ನ ತಿನ್ನಬೇಕಾದ್ರೆ ಹಳದಿರಾಮ್ ಸ್ನ್ಯಾಕ್ಸ್ಗಳು ಇಷ್ಟ ಆಗ್ತಿತ್ತು. ಇವಾಗಲೂ ಇಷ್ಟನೇ, ಜಸ್ಟ್ ಫಾರ್ ಚೇಂಜ್ ಅಂತ ಹೇಳಿ ನಂದಿನಿ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಟೇಸ್ಟ್ ಮಾಡಿದ ಮೇಲೆ ನಂದಿನಿಯ ಎಲ್ಲ ಪ್ರಾಡಕ್ಟ್ಗಳನ್ನೂ ಟ್ರೈ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಇವರ ಮ್ಯಾನುಫ್ಯಾಕ್ಚರ್ ಮತ್ತು ಎಕ್ಸ್ಪೈರಿ ಡೇಟ್ಗಳ ಮಧ್ಯ ಒಂದೇ ತಿಂಗಳ ಅಂತರ ಇರೋದ್ರಿಂದ ತುಂಬ ಓಲ್ಡ್ ಪ್ರಾಡಕ್ಟ್ ಅಂತಲೂ ಅನಿಸಲ್ಲ. ಪ್ರಿಸರ್ವೇಟಿವ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿರಲ್ಲ. ಹಾಗೆಯೇ ಇವತ್ತು ಮಧ್ಯಾಹ್ನ ಹಾಗಲಕಾಯಿ ಗೊಜ್ಜು ಮಾಡ್ತಿದ್ದಾರೆ ಅಮ್ಮ. ಅದರ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣು, ಬೆಲ್ಲ ಅಂತ ಏನೇನೋ ಎಕ್ಸ್ಟ್ರಾ ಆ್ಯಡ್ ಮಾಡಿ ಹಾಗಲಕಾಯಿ ರುಚಿನ ಕೆಡಿಸಿ ತಿನ್ನೋ ಬದಲು ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಉರಿಗಡಲೆ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿಟ್ಕೋಬೇಕು. ಆನಂತರ